ನಮಸ್ಕಾರ. 9am ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮತ್ತೆ ಬಂತು ಕೊರೋನಾ ಎರಡನೇ ಅಲೆ. ವಿದೇಶದಲ್ಲಿ ಮತ್ತೆ ಲಾಕ್ಡೌನ್. ಭಾರತ ಕೂಡ ಗಡಗಡ ಲಾಕ್ಡೌನ್ ಫಿಕ್ಸ್. ಹೈ ಸ್ಪೀಡ್ ಕೊರೋನಾ. ಬ್ರಿಟನ್ ಅಲ್ಲಿ ಹೈ ಸ್ಪೀಡ್ ಕೊರೋನಾದ ಟೆನ್ಷನ್ ಈಗ ಮನೆ ಮಾಡಿರುವಂತದ್ದು. ನಾಟ್ ಓನ್ಲಿ ಬ್ರಿಟನ್, ವಿಶ್ವದಾದ್ಯಂತ ಎಲ್ಲಾ ದೇಶಗಳಲ್ಲೂ ಕೂಡ ಬ್ರಿಟನ್ ಅಲ್ಲಿ ಪತ್ತೆ ಆಗಿರುವಂತಹ ಕೊರೋನಾ ರೂಪಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಆತಂಕ ಸೃಷ್ಟಿಯಾಗಿರುವಂತದ್ದು. ಸೊ ಬ್ರಿಟನ್ ನಲ್ಲಿ ರೂಪಾಂತರಗೊಂಡಿರುವಂತಹ ಕೊರೋನಾ ಇಡೀ ವಿಶ್ವವನ್ನ ನಡುಗಿಸ್ತಾ ಇರುವಂತದ್ದು. ಸೊ ಹೀಗಾಗಿ ಎಲ್ಲಾ ದೇಶಗಳಲ್ಲೂ ಕೂಡ ಆತಂಕ ಇದೆ. ಸಾಮಾನ್ಯಕ್ಕಿಂತ 70% ಭೀಕರ ವೇಗ. ಸಾಮಾನ್ಯಕ್ಕಿಂತ ಅಂದ್ರೆ ಈಗಿರುವಂತ ಕೊರೋನಾಕ್ಕಿಂತ 70% ಭೀಕರ ವೇಗವನ್ನ ಪಡೆದುಕೊಂಡಿದೆ ಈ ಒಂದು ಕೊರೋನಾ ವೈರಸ್. ಬ್ರಿಟನ್ ಅಲ್ಲಿ ಕಟ್ಟುನಿಟ್ಟಿನ ಲಾಕ್ಡೌನ್ ಅನ್ನ ಜಾರಿ ಮಾಡಲಾಗ್ತಾ ಇದೆ. ಮೊದಲೇ ಇದನ್ನ ನಿಯಂತ್ರಣ ಮಾಡಿದ್ರೆ ಮಾತ್ರ ಸಾಧ್ಯ, ಇಲ್ಲ ಅಂದ್ರೆ ಇದನ್ನ ತಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಗೊತ್ತಿದೆ ಎಲ್ಲಾ ರಾಷ್ಟ್ರಗಳಿಗೂ ಕೂಡ. ಸೊ ಹೀಗಾಗಿ ಆರಂಭದಲ್ಲೇ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಮುಂದಾಗಿದ್ದಾರೆ. ಬ್ರಿಟನ್ ಜೊತೆಗೆ ಈ ವೈರಸ್ 7 ದೇಶಗಳಲ್ಲಿ ಪತ್ತೆ ಆಗಿರುವಂತದ್ದು. ದಕ್ಷಿಣ ಆಫ್ರಿಕಾ, ಇಟಲಿ, ಡೆನ್ಮಾರ್ಕ್, ಬೆಲ್ಜಿಯಂ, ಟರ್ಕಿ, ಆಸ್ಟ್ರೇಲಿಯಾ, ನೆದರ್ಲ್ಯಾಂಡ್ಸ್ ನಲ್ಲಿ ಪತ್ತೆ ಆಗಿದೆ ಈ ಒಂದು ರೂಪಾಂತರಗೊಂಡಿರುವಂತಹ ಕೊರೋನಾ. ಬ್ರಿಟನ್ ನಲ್ಲಿ ಸೋಂಕು ಸಾವಿನ ಸಂಖ್ಯೆ ರೂಪಾಂತರಗೊಂಡಿರುವಂತಹ ಕೊರೋನಾದ ಹಿನ್ನೆಲೆಯಲ್ಲಿ ಹೆಚ್ಚಳ ಆಗ್ತಾನೆ ಹೋಗ್ತಾ ಇದೆ. ಬ್ರಿಟನ್ಗೆ 40 ದೇಶಗಳಿಂದ ವಿಮಾನಗಳನ್ನ ರದ್ದು ಮಾಡಲಾಗಿದೆ. ಬ್ರಿಟನ್ಗೆ ಹೋಗುವಂತ ವಿಮಾನಗಳಾಗಿರ್ಬೋದು ಅಥವಾ ಬ್ರಿಟನ್ ನಿಂದ ಬರುವಂತ ವಿಮಾನಗಳಾಗಿರ್ಬೋದು ರದ್ದು ಮಾಡಲಾಗಿದೆ. ಡಿಸೆಂಬರ್ 31ರವರೆಗೆ ಭಾರತಕ್ಕೂ ಕೂಡ ಬ್ರಿಟನ್ ವಿಮಾನಯಾನ ರದ್ದು ಮಾಡಲಾಗಿದೆ. ನಿಮಗೆ ತೋರಿಸ್ತಾ ಇದ್ವಿ, ಅಮೆರಿಕಾದಲ್ಲಿ 45 ರಾಜ್ಯಗಳಲ್ಲಿ ಕಠಿಣ ನಿಯಮವನ್ನ ಜಾರಿ ಮಾಡಲಾಗ್ತಾ ಇದೆ. ಮಾಡಲೇಬೇಕಾಗತ್ತೆ, ಯಾಕೆಂದ್ರೆ ಅಮೆರಿಕ ತತ್ತರಿಸಿ ಹೋಗ್ಬಿಟ್ಟಿದೆ ಈ ಒಂದು ಕೊರೋನಾದ ಹಿನ್ನೆಲೆಯಲ್ಲೇ. ಇನ್ನ ಈ ರೂಪಾಂತರಗೊಂಡಿರುವಂತ ಕೊರೋನಾದಿಂದ ಮತ್ತಷ್ಟು ತತ್ತರಿಸಿ ಹೋಗುವಂತ ಸಾಧ್ಯತೆ ಇರುವಂತದ್ದು. ಸ್ಪೇನ್ನಲ್ಲೂ ಕೂಡ ಅಷ್ಟೇ ಪ್ರಯಾಣವನ್ನು ಬಂದ್ ಮಾಡಲಾಗಿದೆ. ಜರ್ಮನಿಯಲ್ಲಿ ಮನೆಯಲ್ಲೇ ಕ್ರಿಸ್ಮಸ್, ಚರ್ಚ್ ಭೇಟಿಗೂ ಕೂಡ ನಿಷೇಧವನ್ನು ಹೇರಲಾಗಿರುವಂಥದ್ದು. ಪಾಶ್ಚಿಮಾತ್ಯ ದೇಶಗಳೆಲ್ಲವೂ ಕೂಡ ಈ ಒಂದು ಕ್ರಿಸ್ಮಸ್ ಹಬ್ಬವನ್ನ ದೊಡ್ಡ ಸಂಭ್ರಮದಿಂದ ಆಚರಿಸ್ತಾರೆ. ಬಟ್ ಈ ಬಾರಿ ಅದೆಲ್ಲದಕ್ಕೂ ಕೂಡ ಕತ್ತರಿ ಬೀಳ್ತಾ ಇದೆ. ಗ್ರೀಸ್ನಲ್ಲಿ ಮನೆಯಿಂದ ಹೊರಗೆ ಬರಲಿಕ್ಕೆ ಸರ್ಕಾರದ ಅನುಮತಿಯನ್ನ ಪಡೆಯುವಂತ ಪರಿಸ್ಥಿತಿ ಇದೆ. ಆಸ್ಟ್ರಿಯಾ ಮಾರ್ಕೆಟ್, ಹೋಟೆಲ್, ಪಾರ್ಟಿಯನ್ನ ಬ್ಯಾನ್ ಮಾಡಲಾಗಿದೆ. ಆಸ್ಟ್ರಿಯಾ ದೇಶದಲ್ಲಿ, ಅಮೆರಿಕಾದಲ್ಲಿ ನಿಮಗೆ ಹೇಳ್ತಾ ಇದ್ವಿ 45 ರಾಜ್ಯಗಳಲ್ಲಿ ಕಠಿಣ ನಿಯಮವನ್ನ ಜಾರಿ ಮಾಡಲಾಗ್ತಾ ಇದೆ. ವಿದೇಶದಲ್ಲಿ ಹೈ ಸ್ಪೀಡ್ ಕೊರೋನಾದ ಅಬ್ಬರ ಈಗ ಕಂಡು ಬರ್ತಾ ಇದೆ. ಅದ್ರ ಬಗ್ಗೆನೇ ನಿಮಗೆ ಮಾಹಿತಿಯನ್ನ ನೀಡ್ತಾ ಇರುವಂತದ್ದು. ಭಾರತಕ್ಕೂ ಕೂಡ ಹೈ ಸ್ಪೀಡ್ ಕೊರೋನಾದ ಆತಂಕ ಬರುವಂತಹ ಆತಂಕ ಈಗ ಎದುರಾಗ್ತಾ ಇದೆ. ಭಾರತಕ್ಕೂ ಹೈ ಸ್ಪೀಡ್ ಕೊರೋನಾದ ಆತಂಕ ಎದುರಾಗಿರುವಂತದ್ದು ಹೇಳಲಿಕ್ಕಾಗೋದಿಲ್ಲ. ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದನ್ನ. ಯಾಕೆಂದ್ರೆ ಚೀನಾದಲ್ಲಿ ಪತ್ತೆಯಾದಂತಹ ಸಂದರ್ಭದಲ್ಲಿ ಇಲ್ಲ, ನಮ್ಮ ದೇಶದಲ್ಲಿ ಬಂದೇ ಇಲ್ಲ, ಅದು ಇದು ಅಂತ ಇದ್ವಿ. ಈಗ ನಾವು 2ನೇ ರಾಷ್ಟ್ರ, ಕೊರೋನಾ ಅತಿ ಹೆಚ್ಚು ಸಂಖ್ಯೆ ವರದಿಯಾಗಿರುವಂತದ್ರಲ್ಲಿ 2ನೇ ರಾಷ್ಟ್ರ ನಮ್ಮ ದೇಶ. ಸೊ ಹೀಗಾಗಿ ಹೈ ಸ್ಪೀಡ್ ಕೊರೋನಾದ ಆತಂಕ ಅಂತೂ ಇದ್ದೇ ಇದೆ. ಕರ್ನಾಟಕದಲ್ಲೂ ಕೂಡ ಶುರುವಾಗಿರುವಂತದ್ದು ಟೆನ್ಷನ್. ಜನವರಿ 1ರಿಂದ ಶಾಲೆ ಆರಂಭಕ್ಕೆ ತಯಾರಿ ಮಾಡಿಕೊಳ್ಳಲಾಗ್ತಾ ಇತ್ತು. ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ವಿದ್ಯಾಗಮ ಆಗಿರ್ಬೋದು, SSLC ಮತ್ತೆ ಸೆಕೆಂಡ್ PUC ಶಾಲೆ ಆರಂಭ ಮಾಡುವಂತ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ತಯಾರಾಗಿತ್ತು. ಈಗ ಕೊರೋನಾ 2ನೇ ಅಲೆಗೆ ಬೆಚ್ಚಿ ಬಿದ್ದಿದೆ ಸರ್ಕಾರ. ಶಾಲೆ ಆರಂಭ ಆಗುತ್ತೋ ಇಲ್ಲವೋ ಅನ್ನೋದ್ರ ಬಗ್ಗೆ ಸಾಕಷ್ಟು ಡೌಟ್ಸ್ಗಳು ಇರುವಂತದ್ದು. ಸೊ ಇದ್ರ ಬಗ್ಗೆ ಸುಧಾಕರ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಇನ್ನು ನಮ್ಮ ಜೊತೆನೂ ಕೂಡ 10ವರೆಗೆ ಸುರೇಶ್ ಕುಮಾರ್ ಅವರು ಆಗಮಿಸ್ತಾರೆ. ಅವ್ರ ಬಗ್ಗೆನೂ ಅವ್ರ ಹತ್ರನೂ ಕೂಡ ಸ್ಪಷ್ಟೀಕರಣವನ್ನ ಪಡ್ಕೊಳ್ಳೋಣ, ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಪಡ್ಕೊಳ್ಳೋಣ. ಯಾವ ರೀತಿಯಾದಂತ ನಿರ್ಧಾರ ಆಗಬಹುದು ಅನ್ನುವಂತ ಚಾನ್ಸಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಕ್ಡೌನ್ ನಿಯಮಕ್ಕೆ ಸರ್ಕಾರ ಚಿಂತನೆಯನ್ನ ಕೂಡ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇಲ್ಲ, ಖಂಡಿತವಾಗಿ ಅದ್ರ ಬಗ್ಗೆ ಎಲ್ಲ ಕೂಡ ಚರ್ಚೆ ಮಾಡ್ತೀವಿ. ಇನ್ನು ನಾವು ಹೇಳಿರೋದು 1ನೇ ತಾರೀಕಲ್ವಾ, ಹಾಗಾಗಿ ಬಹುಶಃ ನಾಳೆ ಒಳಗಡೆನೆ ಕೂತ್ಕೊಳ್ತೀವಿ. ಇವತ್ತು ನಮ್ಮ ಮಾರ್ಗಸೂಚಿ ಕೇಂದ್ರ ಸರ್ಕಾರ ಮಾತಾಡಿದ ಕೂಡಲೇ ಎಚ್ಚೆತ್ಕೊಂಡು ಈಗಾಗಲೇ ತಾವು ನೋಡಿದ್ದೀರಿ 2-3 ದಿವಸಗಳಿಂದ ಕೂಡ ನಾನು ನಿರಂತರವಾಗಿ ಸಭೆಗಳನ್ನು ನಮ್ಮ ಸಮಿತಿ ಅಧ್ಯಕ್ಷರ ಜೊತೆ ನಿರಂತರವಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ಅಂತಿಮವಾಗಿ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಳ್ತೇನೆ. ಸರ್, ಈಗ ಕೋವಿಡ್ ಏನ್ ರೋಗ ಲಕ್ಷಣ ಇತ್ತಲ್ಲ, ಸೇಮ್ ಅದೇ ರೋಗ ಲಕ್ಷಣಗಳು ಕೂಡ ಒಂದು. ಎರಡನೇದು, ಮತ್ತೊಂದು ಸುತ್ತಿನ ಲಾಕ್ಡೌನ್ಗೆ ಏನಾದರೂ ರಾಜ್ಯ ರೆಡಿ ಆಗಬೇಕಾಗುತ್ತೆ. ಲಾಕ್ಡೌನ್ ಈಸ್ ಟು ಅರ್ಲಿ. ಈಗ ಆ ಡಿಸಿಷನ್ ತಗೊಳ್ಳಿಕ್ಕೆ ಕರ್ನಾಟಕದಲ್ಲಿ ಆ ಪರಿಸ್ಥಿತಿ ಇಲ್ಲ. ಅದಕ್ಕೆ ನಾನು ಪ್ರಾರಂಭ ಮಾಡಿದ್ದು ಎಲ್ಲಿಂದ ಮಾಡಿದೆ,
ಅತ್ಯಂತ ಕಡಿಮೆ ಆಗಿದೆ. ಈಗ 734 ಎಷ್ಟು ಬಂದಿದೆ ಇವತ್ತು. ನಾವೇನು ಆ ರೀತಿ ಅಂತೇಳಿ ಆಲಸ್ಯ ಮಾಡಲ್ಲ. ಅದಕ್ಕೆ ನೀವು ಬಿ ರೆಸ್ಟ್ ಅಶ್ಯೂರ್ಡ್, ವಿ ಆರ್ ವೆರಿ ಸೀರಿಯಸ್ ಅಟ್ ದಿಸ್. ಇವತ್ತು ನಾವು ಚಿಕಿತ್ಸೆ ಮಾಡಲಿಕ್ಕೆ ನಮ್ಮ ವೈದ್ಯರುಗಳು ವ್ಯವಸ್ಥೆ ಸಿದ್ಧತೆ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿದೆ ಈಗ. ಹಾಗಾಗಿ ಯಾರೂ ಕೂಡ ಭಯಭೀತರಾಗಬೇಕಾಗಿಲ್ಲ. ಆದರೆ ಅದನ್ನು ಬರದಿರೋ ಇರೋಂಗೆ ನಾವು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಇನ್ನು ಇಂಗ್ಲೆಂಡ್ನಲ್ಲಿ ಕಾಣಿಸಿದಂತ ವೈರಸ್ ಹೇಗಿದೆ ಅನ್ನುವಂಥ ಕುತೂಹಲ ಅಲ್ವಾ? ರೂಪಾಂತರಗೊಂಡಿರುವಂತ ಕೊರೋನಾ ಅಂದ್ರೆ ಏನು, ಹೇಗೆ ಬರುತ್ತೆ, ಅದರ ಲಕ್ಷಣ ಏನು, ಈ ಎಲ್ಲ ಪ್ರಶ್ನೆಗಳು ಸಹಜವಾಗಿ ಕಾಡುವಂಥದ್ದು. ಕೊರೋನಾ ಹೊಸ ವೈರಸ್ನ ಲಕ್ಷಣಗಳು ಯಾವುದು ಹಾಗಾದ್ರೆ? ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂಥ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಇನ್ನೆಂಥ ಲಕ್ಷಣ ಇದೆಯಪ್ಪ? ಕೊರೋನಾಗೆ ಇದ್ದಂಥ ಲಕ್ಷಣಗಳೇ ಇರಬರ ರೋಗಕ್ಕಿದ್ದಂಥ ಎಲ್ಲಾ ಲಕ್ಷಣಗಳನ್ನ ಸೇರಿಸ್ಬಿಟ್ಟು ಕೊರೋನಾಗೆ ಇದ್ದಂಥ ಲಕ್ಷಣ ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಇನ್ನು ಇದಕ್ಕೆ ಯಾವ ರೀತಿಯಾಗಿದೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡುವಂಥದ್ದು. ವಾತಾವರಣಕ್ಕೆ ತಕ್ಕಂತೆ ವೈರಸ್ಗಳ ರೂಪ ಕೂಡ ಬದಲಾಗ್ತಾ ಇದೆ. ಇದುವರೆಗೆ 4000 ವಿವಿಧ ರೂಪದ ಲಕ್ಷಣಗಳು ಇರುವಂಥದ್ದು. ಇತ್ತೀಚೆಗೆ 17 ವೇರಿಯೇಷನ್ಗಳನ್ನ ಗುರುತಿಸಿದ್ದಾರೆ ಸೈಂಟಿಸ್ಟ್ಗಳು. ಇಲ್ಲಿ ಈ 17ರಲ್ಲಿ ಒಂದು N501Y ಎನ್ನುವಂಥ ರೂಪಾಂತರಗೊಂಡಿರುವಂಥ ವೈರಸ್. ಬ್ರಿಟನ್ನಲ್ಲಿ N501Yನಿಂದಾಗಿ ಸೋಂಕು ತಗುಲಿದೆ. ಇದೇ ರೂಪಾಂತರಗೊಂಡಿರುವಂಥ ವೈರಸ್. ಒಟ್ಟು 1000ಕ್ಕೂ ಅಧಿಕ ರೋಗಿಗಳು ಪತ್ತೆ ಆಗಿರುವಂಥದ್ದು ಬ್ರಿಟನ್ನಲ್ಲಿ. ವೈರಸ್ ಸಂಶೋಧನೆಗೆ ವಿಜ್ಞಾನಿಗಳ ತಂಡ ಇದೆ, ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ. ಕೋವಿಡ್-19ಗಿಂತ ತುಂಬಾ ವೇಗವಾಗಿ ಹರಡ್ತದಂತೆ ಈ ಒಂದು ರೂಪಾಂತರಗೊಂಡಿರುವಂಥ ವೈರಸ್. ಈಗ ಹೊಸ ವೈರಸ್ಗೆ ಹೊಸ ಲಸಿಕೆ ಕೂಡ ಬೇಕಿದೆ. ಈಗ ಕಂಡಿಡಿದಿರುವಂಥ ವ್ಯಾಕ್ಸಿನ್ ಸಾಕಾಗೋದಿಲ್ಲ ಈ ಒಂದು ವೈರಸ್ಗೆ. ನಿಮಗೆ ತೋರಿಸ್ತಾ ಇದೀವಿ ಹೇಗಿದೆ ಕೊರೋನಾ ಹೊಸ ರೂಪ. ಅಂದ್ರೆ ಕೊರೋನಾಗಿಂತಲೂ ಕೂಡ 40% ಅಷ್ಟು ಹೆಚ್ಚು ಅಪಾಯಕಾರಿ. ಕೊರೋನಾ ಅನ್ನೋದೇ ಅಪಾಯಕಾರಿ, ಇದು ಅದಕ್ಕಿಂತ 40% ಹೆಚ್ಚು ಅಪಾಯಕಾರಿ ಅಂತೆ. ಕೊರೋನಾಗಿಂತ 70% ವೇಗದಲ್ಲಿ ಹರಡ್ತದಂತೆ. ಕೊರೋನಾನೇ ವೇಗದಲ್ಲಿ ಹರಡುತ್ತೆ, ಇನ್ನು 70% ವೇಗ ಅಂದ್ರೆ ಒಬ್ಬನ್ನ ಟಚ್ ಮಾಡಿದ್ರೆ ಒಬ್ರಿಗೆ ಹರಡ್ತಾ ಇದ್ದಿದ್ದಂಥದ್ದು ಈಗ 10 ಜನಕ್ಕೆ ಹರಡುತ್ತೆ, ಹಂಗಾಗ್ಬಿಟ್ಟಿದೆ. ಸೊ ಹೀಗಾಗಿ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕಾಗಿರುವಂಥದ್ದು. H69V70 ಕೊರೋನಾ ಅಂತ ಹೆಸರಿಡಲಾಗಿದೆ. ಬ್ರಿಟನ್ ನಲ್ಲಿ ಹಾಲಿ ಸೋಂಕಿತರ ಪೈಕಿ 75% ಜನರಲ್ಲಿ ಪತ್ತೆ ಆಗಿರುವಂಥದ್ದು. ಇದು ಹಾಲಿ ಸೋಂಕಿತರ ಪೈಕಿ ಅಂದ್ರೆ ಆಕ್ಟಿವ್ ಕೇಸಸ್ಗಳ ಪೈಕಿ 75% ಅಷ್ಟು ಇವರೇ ಆಗಿದ್ದಾರೆ. ಬ್ರಿಟನ್, ಡೆನ್ಮಾರ್ಕ್ ಸೇರಿದಂತೆ ಇನ್ನು ನಾನಾ ದೇಶಗಳಲ್ಲಿ ಈ ಒಂದು ವೈರಸ್ ಪತ್ತೆ ಆಗಿದೆ. 7 ದೇಶಗಳಲ್ಲಿ ವೈರಸ್ ಪತ್ತೆ ಆಗಿರುವಂಥದ್ದು. ಯುರೋಪ್ನ ಎಲ್ಲಾ ರಾಷ್ಟ್ರಗಳಿಗೆ ವೈರಸ್ ಹರಡಿರುವಂತಹ ಒಂದು ಅನುಮಾನ ಇರುವಂಥದ್ದು. WHO ನಿಂದ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಲಾಗಿದೆ. ಎಲ್ಲೆಲ್ಲಿ ಈ ಒಂದು ರೂಪಾಂತರಗೊಂಡಿರುವಂತಹ ಕೊರೋನಾ ವೈರಸ್ ಪತ್ತೆ ಆಗಿದೆ ಅಲ್ಲಲ್ಲಿ. ಈಗ UK ಕಂಡು ಬಂದಿರುವಂಥ ಹೊಸ ಸ್ಟ್ರೈನ್ಗೆ ವೇರಿಯಂಟ್ ಅಂಡರ್ ಇನ್ವೆಸ್ಟಿಗೇಷನ್ ಅಂತ ಹೆಸರಿಟ್ಟಿದ್ದಾರೆ. ಡಿಸೆಂಬರ್ VUI ಅಂತೇಳಿ ಹೆಸರಿಟ್ಟಿದ್ದಾರೆ. ಇದು ಸಾಮಾನ್ಯವಾಗಿ ವೇರಿಯೇಷನ್ಸ್ ಎಲ್ಲ RNA ವೈರಸ್, ಅಂದರೆ ನಮಗೆ ಕಾಮನ್ ನೆಗಡಿ ಕೋಲ್ಡ್ ಏನು ಬರುತ್ತೆ ಅದು ಸಹ RNA ವೈರಸ್ಸು, ಅದರಲ್ಲೂ ವೇರಿಯೇಷನ್ಸ್ ಇದ್ದೇ ಇದೆ. ಸೊ ಈಗ ಯಾಕೆ ಚಿಂತೆಗೀಡು ಮಾಡುವಂಥ ಸಂದರ್ಭ ಬಂದಿದೆ ಅಂತ ಹೇಳಿದ್ರೆ, ಈಗ ಇತ್ತೀಚೆಗೆ 17 ವೇರಿಯೇಷನ್ಸ್ನ ಕಂಡುಹಿಡಿದ್ದಾರೆ. ಈ 17ರಲ್ಲಿ ಒಂದು ಅಗೇನ್ ವೆರಿ ಇಂಪಾರ್ಟೆಂಟ್. ಸೊ ಇದುವರೆಗೂ ಅಂದರೆ ಡಿಸೆಂಬರ್ 13ವರೆಗೂ ಡೇಟಾ ಇದೆ. 1108 ಕೇಸಸ್ಸು UK ಡಿಟೆಕ್ಟ್ ಆಗಿದೆ. ಸೊ ಆಗಲೇ ಹೇಳ್ದಂಗೆ ಇದು 4000 ವೇರಿಯೇಷನ್ಸ್ ಇದುವರೆಗೂ ಬಂದಿದೆ. ಸೊ ಇದು ಯಾವುದು ನಮಗೆ ತಲೆ ಬಿಸಿ ಮಾಡುವಂಥದ್ದು ಇರಲಿಲ್ಲ. ಈಗ ಯಾಕೆ ಈ 17ರಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಅಂದರೆ ಸ್ಪೈಕ್ ಪ್ರೋಟೀನ್ ವಿಚಾರವಾಗಿ. ಸೊ ಈ ಥರ ವೇರಿಯೇಷನ್ ಇರೋದಕ್ಕೆ ಆ ಕೇಸಸ್ ಜಾಸ್ತಿ ಆಗಿದೆಯಾ, ಅಥವಾ ಜಾಸ್ತಿ ಆಗಿರೋ ಕಡೆ ಈ ವೈರಸ್ ಸರ್ವೈವ್ ಆಗಲಿಕ್ಕೆ ಈ ಥರ ಮ್ಯೂಟೇಷನ್ ಆಗಿದೆಯಾ ಅನ್ನೋದು ಇನ್ನೂ ಸಾಲ್ವ್ ಆಗಿಲ್ಲ. ಆ ಕ್ವಶನ್ಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಸೊ ಹಂಗಾಗಿ ಆ್ಯಸ್ ಆಫ್ ಟುಡೇ ಎದುರುವಂಥದ್ದಲ್ಲ. ಅಟ್ ದ ಸೇಮ್ ಟೈಮ್ ಈ ಹೊಸ ವೈರಸ್ಸು ಇದರಿಂದನೇ ಅಲ್ಲಿ ಸ್ಪ್ರೆಡ್ ಜಾಸ್ತಿ ಸ್ಪೈಕ್ ಕಾಣ್ತಾ ಇದೆ ಅಂತ ಗೊತ್ತಾದರೆ ಖಂಡಿತವಾಗ್ಲೂ ಇದು ಬ್ರಿಟನ್ನಲ್ಲಿ ಒಂದು ಆಘಾತಕರ ಬೆಳವಣಿಗೆ ಆಗುತ್ತೆ. ಏನಂದರೆ ಭಾನುವಾರ ಒಂದೇ ದಿವಸ ಆಲ್ಮೋಸ್ಟ್ 35,000 ಹೊಸ ಕೇಸ್ಗಳು ಕೋವಿಡ್ ಪತ್ತೆ ಆಗುತ್ತೆ. ಇದು ಒಂದು ಹೊಸ ರೀತಿಯ ಕೋವಿಡ್ ವೈರಸ್ಸು. ಇದು 70% ವೇಗದಲ್ಲಿ ಸ್ಪ್ರೆಡ್ ಆಗ್ತಿದೆ. ವ್ಯಾಕ್ಸಿನ್ ಬರೋವರೆಗೂ ಎಲ್ಲರೂ ಮನೆಯಲ್ಲಿ ಇರಿ ಅಂತ. ಹೀಗೆ ನಮ್ಮ ಭಾರತದಲ್ಲೂ ಕೂಡ ಈಗ ಲಂಡನ್ನಿಂದ ತುಂಬ ಫ್ಲೈಟ್ಸ್ಗಳು ಬರ್ತಾ ಇದೆ ಇಂಡಿಯಾಗೆ. ಅದನ್ನೆಲ್ಲ ಮೇಲೆ ಒಂದು ತಡೆ ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ಅಲ್ಲಿರೋ ಹೊಸ ವೇರಿಯಂಟ್ ಕೋವಿಡ್ ವೈರಸ್ಸು ನಮ್ಮ ದೇಶದಲ್ಲೂ ಲಗ್ಗೆ ಇಕ್ಬೋದು. ಇದು ಲೆಗ್ಗೆ ಇಕ್ಕಿದ್ರೆ ಹೋಗೋದು ತುಂಬ ಕಷ್ಟ ಆಗುತ್ತೆ. ಆಮೇಲೆ ಮತ್ತೆ ನಾವು ಲಾಕ್ಡೌನ್ ಒಂಥರ ಮಾಡಬೇಕು. ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶರಣು ಹಂಪಿ, ಕೊರೋನಾ ವೈರಸ್ ಹರಡಿದಂತ ಸಂದರ್ಭದಲ್ಲಿ ಕರ್ನಾಟಕ ಯಾವ ರೀತಿಯಾಗಿ ತತ್ತರಿಸಿ ಹೋಗಿತ್ತು, ಸರ್ಕಾರ ಮಾಡಿದಂತ ಎಡವಟ್ಟು ಕೂಡ ಅದಕ್ಕೆ ಕಾರಣಗಳು ಅಂತ ನಮಗೆ ಗೊತ್ತಿದೆ.
ಈಗ ಲಂಡನ್ನಲ್ಲಿ ಪತ್ತೆ ಆಗಿರುವಂತ ಈ ಒಂದು ವೇಗವಾದಂತ ವೈರಸ್, ರೂಪಾಂತರಗೊಂಡಿರುವಂತ ವೈರಸ್ನಿಂದಾಗಿ ಮತ್ತಷ್ಟು ಎಚ್ಚರಿಕೆಯನ್ನ ಕೈಗೊಳ್ಳಬೇಕಾಗಿದೆ. ಈ ಹಿಂದೆ ಆದಂತ ಎಡವಟ್ಟುಗಳನ್ನ ಸರಿಪಡಿಸಿಕೊಳ್ಬೇಕಾಗಿರುವಂತದ್ದು. ಯಾವ ರೀತಿಯಾಗಿ ಸರ್ಕಾರ ಈಗ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಮುಂದಾಗಿದೆ? ಪೃಥ್ವಿರಾಜ್, ಕೋವಿಡ್-19 ಇನ್ನೂ ಕೂಡ ಅದರ ಲಸಿಕೆ ಸಿಕ್ಕಿಲ್ಲ. ಈಗ N501 ರೂಪಾಂತರಗೊಂಡಿರುವಂಥ ಬ್ರಿಟನ್ನಲ್ಲಿ ಈಗಾಗಲೇ ಕಾಣಿಸ್ಕೊಂಡಿರುವಂಥ ಈ ಕೊರೋನಾ ವೈರಸ್ ಏನಿದೆ, ಇದು 70% ಹೆಚ್ಚು ಸ್ಪೀಡ್ ಆಗಿ ಕನೆಕ್ಟ್ ಆಗ್ತಿರುವಂಥ ಈ ಕೊರೋನಾ ವೈರಸ್ ಸಂಬಂಧ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರನೂ ಕೂಡ ಅಂದರೆ ಭಾರತದಲ್ಲೂ ಕೂಡ ಸಾಕಷ್ಟು ಎಚ್ಚರಿಕೆಗಳನ್ನು ಈಗಾಗಲೇ ಮುಂದೆ ಮಾಡ್ತಾ ಇದ್ದಾರೆ. ಆದರೆ ಕೋವಿಡ್-19 ಸಂದರ್ಭದಲ್ಲಿ ಆದಂಥ ನಿರ್ಲಕ್ಷ್ಯಗಳನ್ನು ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರ್ದಂತೇಳಿ ಈಗಾಗಲೇ ಕೇಂದ್ರ ಸರ್ಕಾರ, ಬ್ರಿಟನ್ ಸೇರಿದಂತೆ 7 ದೇಶಗಳು ಕೂಡ ಈಗಾಗಲೇ ಈ ಸ್ಪ್ರೆಡ್ ಆಗ್ತಿರುವಂಥ ಈ N501 ಕೊರೋನಾ ಏನಿದೆ, ಈ ಹಿನ್ನೆಲೆಯಲ್ಲಿ ಬ್ರಿಟನ್ನಿಂದ ಬರುವಂಥ ಫ್ಲೈಟ್ಗಳೆಲ್ಲವನ್ನು ಕೂಡ ಡಿಸೆಂಬರ್ 31ರವರೆಗೂ ಕೂಡ ಕ್ಯಾನ್ಸಲ್ ಮಾಡಿದೆ. ಇದು ಮೊದಲು ಮಾಡ್ತಿರುವಂಥ ಆದೇಶ ಕೇಂದ್ರ ಸರ್ಕಾರದಿಂದ, ಇದು ಬಹಳ ಉತ್ತಮ. ಆದರೆ ರಾಜ್ಯ ಸರ್ಕಾರ ಈಗಾಗಲೇ ಜನವರಿಯಿಂದ ಶಾಲೆಗಳನ್ನು ಪುನರಾರಂಭ ಮಾಡಲಿಕ್ಕೆ ಮುಂದಾಗ್ತಾ ಇದೆ. SSLC ಮತ್ತು PUC ಸೆಕೆಂಡ್ ಇಯರ್, ಇದರ ಜೊತೆಗೆ ವಿದ್ಯಾಗಮ 6ರಿಂದ 9ನೇ ತರಗತಿವರೆಗೂ ಕೂಡ ವಿದ್ಯಾಗಮ ಶುರು ಮಾಡಲಿಕ್ಕೂ ಕೂಡ ಸರ್ಕಾರ ಜನವರಿ 1ನೇ ತಾರೀಕಿಂದ ಶುರು ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಇವೆಲ್ಲವುಗಳು ಕೂಡ ಇಲ್ಲಿವರೆಗೂ ಏನು ಕೊರೋನಾ ಇನ್ನೇನು ಮುಗ್ದೇ ಹೋಯ್ತು, ನಾವು ಆರಾಮಾಗಿ ಮಾಸ್ಕ್ ಇಲ್ಲದೆ ಓಡಾಡ್ಬೋದು ಅಂತೇಳಿ ಜನ ಏನು ಓಡಾಡ್ತಾ ಇದ್ದಾರೆ, ಇನ್ನೂ ಸದ್ಯಕ್ಕೆ ಇಲ್ಲ. ಈ ಮಾಸ್ಕ್ಗಳನ್ನು ಮತ್ತು ಕೊರೋನಾ ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಿಕ್ಕೆ ಸರ್ಕಾರನೂ ಕೂಡ ಸಾಕಷ್ಟು ಮಾರ್ಗದರ್ಶನಗಳು ಮತ್ತು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಈಗ ಅನಿವಾರ್ಯವಾಗಿ ಮುಂದಾಗಬೇಕಾದಂಥ ಪರಿಸ್ಥಿತಿ ಬರ್ತಿದೆ. ಸೊ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ತಾಂತ್ರಿಕ ಸಲಹಾ ಸಮಿತಿ ಏನು ಸಲಹೆಯನ್ನು ತೆಗೆದುಕೊಳ್ಳುತ್ತೆ, ಆ ನಂತರ ಮತ್ತೊಂದು ಸಭೆನೂ ಕೂಡ ನಡೆಯಲಿದೆ. ಆ ಸಭೆಯ ನಂತರ ಸರ್ಕಾರಿ ಶಾಲೆಗಳು ಪುನರಾರಂಭ ಮತ್ತು ಖಾಸಗಿ ಶಾಲೆಗಳ ಪುನರಾರಂಭ ಇರ್ಬೋದು. ಅದೇನಾದರೂ ಡೇಟ್ ಮತ್ತೆ ಎಕ್ಸ್ಟೆಂಡ್ ಮಾಡುವಂಥ ಸಾಧ್ಯತೆಯೂ ಇದೆ. ಯಾಕಂದರೆ ಜನವರಿ 1ನೇ ತಾರೀಕಿಂದ ಶಾಲೆಗಳನ್ನು ಪುನರಾರಂಭ ಮಾಡಲಿಕ್ಕೆ ಸರ್ಕಾರ ಮುಂದಾಗಿತ್ತು. 9 ತಿಂಗಳ ಕಾಲ ಕರೋನಾದಿಂದಾಗಿ ಶಾಲೆಗಳು ತೆರೆದಿದ್ದಿಲ್ಲ. ಇನ್ನೇನು ಎಲ್ಲ ಕರೋನಾ ಮುಗದೇ ಹೋಯ್ತು ಅಂತೇಳಿ ಅಂದ್ಕೊಳ್ಳುವಷ್ಟರಲ್ಲೇ ಮತ್ತೊಂದು ರೂಪಾಂತರ ರೀತಿಯಲ್ಲಿ ಹೈ ಸ್ಪೀಡ್, ಮೊದಲಿದ್ದಂಥ ಕೋವಿಡ್-19 ಸ್ಪೀಡ್ ಏನಿದೆ ಬಹಳ ಕಡಿಮೆ, ಆದರೆ ಇದು ತ್ವರಿತಗತಿಯಲ್ಲಿ ಕನೆಕ್ಟ್ ಆಗುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ N501 ಕರೋನಾ ಏನಿದೆ, ಇದರ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದೇ ಆದಲ್ಲಿ ಇದನ್ನು ಅವಾಯ್ಡ್ ಮಾಡ್ಬೋದು ಅಂತೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಸಾಕಷ್ಟು ರೀತಿಯಾದಂಥ ಟಫ್ ರೂಲ್ಸ್ಗಳನ್ನು ತೆಗೆದುಕೊಳ್ಬೇಕಾಗದೆ. ಇಲ್ಲದೆ ಹೋದರೆ ಕೋವಿಡ್-19ಗೆ ಭಾರತ ಸಾಕಷ್ಟು ನಲಿಗೆ ಹೋಗಿತ್ತು. 21 ದಿನಗಳ ಕಾಲ ಹೆಚ್ಚು ಲಾಕ್ಡೌನ್ ಆಗಿತ್ತು. ಸೊ ಇದು ಏನಾದರೂ ಒಂದು ವೇಳೆ ಭಾರತಕ್ಕೆ ಬಂದಿದ್ದೇ ಆದರೆ ಬಹಳ ಅನಾಹುತ ಆಗ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರನೂ ಕೂಡ ಟಫ್ ರೂಲ್ಸ್ಗಳನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಹೈ ಸ್ಪೀಡ್ ಕೊರೋನಾದ ಆತಂಕ ಈಗ ಮನೆ ಮಾಡಿರುವಂತದ್ದು. ಸೊ ಹೀಗಾಗಿ ಕೆಲವೊಂದು ದೇಶಗಳಲ್ಲಿ ಲಾಕ್ಡೌನ್ ಆರಂಭವಾಗಿದೆ. ನಮ್ಮಲ್ಲೂ ಕೂಡ ಆ ಒಂದು ಚಿಂತನೆ ನಡೀತಾ ಇರುವಂತದ್ದು. ಬಟ್ ಸುಧಾಕರ್ ಅವರು ಇಟ್ಸ್ ಟೂ ಅರ್ಲಿ ಅಂತ ಹೇಳಿದ್ರು ಕೂಡ ಕೊರೋನಾ ವೈರಸ್ ಹಿಂಗೆ ಆತಂಕವನ್ನ ಸೃಷ್ಟಿ ಮಾಡಿದ್ದು. ಸೊ ಟೂ ಅರ್ಲಿಯಾಗಿ ಲಾಕ್ಡೌನ್ ಅನ್ನ ಮಾಡಲಾಗಿತ್ತು. ಈಗ ಅದನ್ನೇ ಮಾಡ್ತಾರಾ ನೋಡ್ಬೇಕು. ಈಗ ಎಲ್ಲೆಲ್ಲಿ ಲಾಕ್ಡೌನ್ ಅನ್ನೋದನ್ನ ನೋಡ್ತಾ ಹೋದ್ರೆ, ಬ್ರಿಟನ್ ನಲ್ಲಿ 1 ತಿಂಗಳು ಲಾಕ್ಡೌನ್ ಮಾಡಲಾಗಿದೆ. ಸ್ಪೇನ್ ನಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ಜರ್ಮನಿಯಲ್ಲಿ 4 ವಾರಗಳ ಕಾಲ ಲಾಕ್ಡೌನ್ ಮಾಡಲಾಗಿದೆ. ಅಂದ್ರೆ ಅಲ್ಲೂ ಕೂಡ 1 ತಿಂಗಳು ಅಂತ 4 ವಾರ ಅಂದ್ರೆ. ಇಟಲಿಯಲ್ಲಿ ಲಾಕ್ಡೌನ್ ಚಿಂತನೆ ಮಾಡಲಾಗ್ತಾ ಇದೆ. ಭಾರತ ಬ್ರಿಟನ್ ವಿಮಾನ ಯಾನವನ್ನ ರದ್ದು ಮಾಡಲಾಗಿರುವಂಥದ್ದು, ಅಲ್ಲಿರುವಂತಹ ಸಂಪರ್ಕವನ್ನ ರದ್ದು ಮಾಡಲಾಗಿದೆ. ಬ್ರಿಟನ್ನಿಂದಲೂ ಕೂಡ ಯಾವುದು ಬರೋದಿಲ್ಲ, ಇಲ್ಲಿಂದಲೂ ಕೂಡ ಯಾವುದೇ ವಿಮಾನಗಳು ಹೋಗೋದಿಲ್ಲ. ಹೈ ಸ್ಪೀಡ್ ಕೊರೋನಾ 20 ನಿಮಿಷ ಸೂರ್ಯನ ಬೆಳಕಿನಲ್ಲಿರಿ. ಇಲ್ಲಿ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಮನುಷ್ಯನ ಬಾಡಿಗೆ ಬೆಳಕು, ಅಂದ್ರೆ ಸೂರ್ಯನ ಕಿರಣಗಳು ಬೇಕು. ದಿನಕ್ಕೆ ಕನಿಷ್ಠ 1.5 ಲೀಟರ್ ನೀರನ್ನ ಕುಡಿಬೇಕು. ಬಿಸಿಯಾದಂಥ ಆಹಾರವನ್ನೇ ಸೇವಿಸಿ, ಬಿಸಿ ನೀರನ್ನೇ ಕುಡಿ. ಕೊರೋನಾಗೆ ಏನೇನೆಲ್ಲ ನೀವು ಫಾಲೋ ಮಾಡ್ತಾ ಇದ್ರಿ ದಿನಚರಿಯನ್ನ, ಇದಕ್ಕೂ ಕೂಡ ಅದನ್ನೇ ಫಾಲೋ ಮಾಡಬೇಕಾಗಿದೆ. ಎಲ್ಲೆಲ್ಲಿ ಹೈ ಸ್ಪೀಡ್ ಕೊರೋನಾ ಅಂದ್ರೆ 7 ದೇಶಗಳಲ್ಲಿ ಪತ್ತೆ ಆಗಿರುವಂತದ್ದು. ನಂಬರ್ 1 ಬ್ರಿಟನ್, ನಂಬರ್ 2 ಸ್ಪೇನ್, ನಂಬರ್ 3 ಈಗ ನಿಮಗೆ ತೋರಿಸ್ತಾ ಇದೀವಿ ಬೆಲ್ಜಿಯಂ ದೇಶ. ಒಟ್ಟು 7 ದೇಶಗಳಲ್ಲಿ ಪತ್ತೆ ಆಗಿರುವಂತದ್ದು. ಇಲ್ಲಿ 4ನೇ ದೇಶ ನೆದರ್ಲ್ಯಾಂಡ್ಸ್, ಅಲ್ಲೂ ಕೂಡ ಈ ಒಂದು ರೂಪಾಂತರಗೊಂಡಿರುವಂತ ಕೊರೋನಾ ವೈರಸ್ ಪತ್ತೆ ಆಗಿದೆ. ಸೌತ್ ಆಫ್ರಿಕಾ ಅಂದ್ರೆ ದಕ್ಷಿಣ ಆಫ್ರಿಕಾದಲ್ಲೂ ಕೂಡ ಪತ್ತೆ ಆಗಿರುವಂತದ್ದು ರೂಪಾಂತರಗೊಂಡಿರುವಂತ ಕೊರೋನಾ ವೈರಸ್. ಇಟಲಿಯಲ್ಲೂ ಕೂಡ ಪತ್ತೆ ಆಗಿದೆ. ಇನ್ನ ಕೊನೆಯ 7ನೇ ದೇಶ ಡೆನ್ಮಾರ್ಕ್. ಈ 7 ದೇಶಗಳಲ್ಲಿ ರೂಪಾಂತರಗೊಂಡಿರುವಂತ ಕೊರೋನಾ ವೈರಸ್ ಪತ್ತೆ ಆಗಿದೆ. ಸೊ ಹೀಗಾಗಿ ಈ ದೇಶಗಳಿಂದ ಬರುವಂತ ಪ್ರಯಾಣಿಕರ ಮೇಲೆ ತೀವ್ರ ನಿಗಾ ಇರಿಸಲಾಗ್ತಾ ಇದೆ.
ಕೊರೋನಾದ ಆತಂಕ ಯಾವ ರೀತಿಯಾಗಿ ಮನೆ ಮಾಡಿದೆ ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಇನ್ನ ಶಾಲೆಗಳು ಆರಂಭವಾಗ್ತಾ ಇದ್ದಾವೆ ಅನ್ನುವ ಅದರ ಬೆನ್ನಲ್ಲೇ ರೂಪ್ಸಾ ಸಂಘಟನೆಯವರು, ಆ ಒಕ್ಕೂಟದವರು ಆನ್ಲೈನ್ ಕ್ಲಾಸ್ ಬಂದ್, ಆಫ್ಲೈನ್ ಕ್ಲಾಸ್ ಬಂದ್, ನಮ್ಮ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಕೂಡ ನಾವು ಆರಂಭ ಮಾಡೋದಿಲ್ಲ ಅಂತ ನಿನ್ನೆ ಹಠ ಮಾಡಿದ್ರು. ನಿನ್ನೆಯಿಂದ ಅದನ್ನ ಜಾರಿ ಮಾಡಿಕೊಂಡಿದ್ರು. ಆನ್ಲೈನ್ ಕ್ಲಾಸ್ಗಳು ಬಂದು ಅಂತ. ಇಂದಿನಿಂದಲೇ ಆನ್ಲೈನ್ ಕ್ಲಾಸ್ ಆರಂಭ ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟನೆಯನ್ನ ನೀಡ್ತಾ ಇದ್ದಾರೆ. ಆನ್ಲೈನ್ ಕ್ಲಾಸ್ ಬಂದ್ ಕೈಬಿಟ್ಟಿದೆ ರೂಪ್ಸಾ. ತೃಪ್ತಿ ತಂದಿದೆ. ನಮಗೆ ಭಾಳ ಸಮಾಧಾನ ಆಗಿದೆ. ಭಾಳ ಪ್ರಬುದ್ಧರು ನಮ್ಮ ಇವರು ಶಿಕ್ಷಣ ಮಂತ್ರಿಗಳು. ಆಮೇಲೆ ಅವರ ಮನಸ್ಸು ತುಂಬ ಸೂಕ್ಷ್ಮ ಅಂತೇಳಿ ನಮಗೆ ನೆನ್ನೆ ಗೊತ್ತಾಯಿತು. ನಮ್ಗೆ ಭಾಳ ನೋವಾಯಿತು. ಈ ಥರ ನಾವು ಮಾತಾಡಬಾರ್ದಾಗಿತ್ತು ಅಂಥೇಳಿ. ಬಟ್ ಏನು ಮಾಡೋಕ್ಕಾಗಲ್ಲ. ನಮ್ಮ ಪರಿಸ್ಥಿತಿಗಳು, ಲಕ್ಷಾಂತರ ಮಕ್ಕಳುಗಳು ನಮ್ಮ ಜೊತೆ ನಂಬ್ಕೊಂಡಿದ್ದಾವೆ. ನಮ್ಮ ಶಾಲೆಗಳು ಮುಸ್ತೀವಿ ಅಂತ ಹೇಳಿದಾಗ ನಮಗೆ ಆಕ್ರೋಶ ಬಂದೇ ಬರುತ್ತೆ. ಹಾಗಾಗಿ ನಾವು ವ್ಯಕ್ತಪಡಿಸಿದ್ವಿ. ನಮಗೂ ನೋವಿದೆ ಆ ವಿಚಾರದಲ್ಲಿ. ಸೊ ಈಗ ಅವ್ರು ಒಪ್ಕೊಂಡಿದ್ದಾರೆ. ನಮಗೆ ಖಂಡಿತ ಸಮಾಧಾನ ತಂದಿದೆ. ನಮ್ಮರಲ್ಲಿ ಓಪನ್ ಮಾಡುವಂಥ ಪ್ರಯತ್ನಗಳು ನಡೀತಾ ಇದಾವೆ ಅವ್ರವ್ರೆ ಮಾಡೋದಕ್ಕೆ. ಅವ್ರು ಇಲ್ಲ ಬಿಡಿ ಸರ್, ಅಷ್ಟು ಹೇಳಿದ್ಮೇಲೆ ನಾವು ಯಾಕೆ ದೊಡ್ಡ ಮಕ್ಕಳಿಗೆ ತೊಂದರೆ ಕೊಡೋದು, ನಾವು ಮಾಡ್ಕೊಳ್ಳೋಣ ಅಂತೇಳಿ ನಮ್ಮ ಜೊತೆ ಚರ್ಚೆ ನಡೀತಾ ಐತೆ. ನಾವು ಅವ್ರಿಗೆ ಬರಲಿ, ಅಧಿಕೃತವಾಗಿ ಪ್ರಕಟಿಸೋಣ ಅಂತ ಕಾಯ್ತಾ. ಅಲ್ಲ, ನ್ಯೂಸ್ 18 ಮೂಲಕ ಏನಾದರೂ ನೀವು ಘೋಷಣೆ ಮಾಡ್ತೀರಾ? ಆನ್ಲೈನ್ ಕ್ಲಾಸ್ ನೀವು ಮಾಡೋದಾದ್ರೆ ಮಾಡಿ, ಉಳಿದಿದ್ದನ್ನು ಶೈಕ್ಷಣಿಕ ಚಟುವಟಿಕೆ ಬೇಕಾದ್ರೆ ಅದನ್ನ ನಾಳೆ ಮೀಟಿಂಗ್ ಆದ್ಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿ. ಹೌದು, ನಾನು ಇದ್ರ ಮೂಲಕನೇ ನ್ಯೂಸ್ 18 ಮೂಲಕನೇ ಇವತ್ತು ಹೇಳ್ತಾ ಇದ್ದೀನಿ. ಆನ್ಲೈನನ್ನು ನಾವು ಪ್ರಾರಂಭ ಮಾಡೋದಕ್ಕೆ ನಾವು ಇವತ್ತು ಘೋಷಣೆಯನ್ನು ಮಾಡ್ತಾ ಇದ್ದೀವಿ.